ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ವಿಜಯಪುರ ನಗರದಲ್ಲಿ ಎಂಎಲ್ಸಿ ರವಿಕುಮಾರ್ ಮಾಧ್ಯಮಗಳ ಜೊತೆಗೆ ಮಾತನಾಡಿ, ಇಂದು ವಿಜಯಪುರ ಮಹಾನಗರ ಪಾಲಿಕೆ ಚುನಾವಣೆ ನಡೆಯುತ್ತಿದೆ. ನಮಗೆ ಬಹುಮತ ಇದೆ. ಅಂದ್ರೆ ಇಬ್ಬರು ಎಂಎಲ್ಸಿ, ಎಂಎಲ್ಎ, ಎಂಪಿ ಒಳಗೊಂಡು 24 ಜನ ಸದಸ್ಯರಿದ್ದೇವೆ. ಅವರು 22 ಜನ ಆಗಬಹುದು. 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿ ಧ್ವಜವನ್ನ ಹಾರಿಸುತ್ತೇವೆ ಎಂದು ಗೆಲುವಿನ ಭರವಸೆ ವ್ಯಕ್ತಪಡಿಸಿದ್ರು. ಇವತ್ತು ಬಿಜಾಪುರ ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಯೋದಿದೆ. ನಮಗೆ ಬಹುಮತ ಇದೆ, ಅಂದ್ರೆ 24 ಜನ ಸದಸ್ಯರು, ಇನ್ಕ್ಲೂಡಿಂಗ್ ನಾವಿಬ್ಬರು MLCಗಳು, ನಮ್ಮ MLA ಯತ್ನಾಳ್ ಅವರು, MP ಜಿಗಜಿಣಗಿ ಅವರು, ಮತ್ತೆ 17 ಜನ ಸದಸ್ಯರು, ಇಂಡಿಪೆಂಡೆಂಟ್, ಇವರೆಲ್ಲ ಸೇರಿದ್ರೆ 24 ಜನ ನಾವಿದ್ದೀವಿ. ಅವ್ರು 22 ಜನ ಆಗಬಹುದು. ನೋಡೋಣ ಮುಂದೇನಾಗತ್ತೆ. ಬಟ್ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿ ಧ್ವಜವನ್ನ ನಾವು ಹಾರಿಸ್ತೇವೆ. 100ಕ್ಕೆ 100 ಮಹಾನಗರ ಪಾಲಿಕೆ ಮೊದಲನೇ ಬಾರಿಗೆ ಒಂದು ಐತಿಹಾಸಿಕ ಗೆಲುವನ್ನ ನಾವು ಸಂಪಾದನೆ ಮಾಡೋರಿದ್ದೇವೆ. ಕೋರ್ಟ್ ಚುನಾವಣೆ ನಡೆಸಕ್ ಹೇಳಿದೆ. ಒಳಗಡೆ ಯಾರಿಗೆ ಹೆಚ್ಚು ಓಟ್ಗಳು ಬಂತು, ಯಾರಿಗೆ ಕಡಿಮೆ ಓಟ್ಗಳು ಬಂತು ಗೊತ್ತಾಗೇ ಆಗತ್ತೆ. ರಿಸಲ್ಟ್ ನ ಫಲಿತಾಂಶವನ್ನ, ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡಬಾರ್ದು, ಪೆಂಡಿಂಗ್ ಇಡಬೇಕು ಅಂತ ಹೇಳಿದೆ. ಬಟ್ ಅಲ್ಲಿ ಓಪನ್ ಆಗಿರುತ್ತೆ, ಕೌಂಟ್ ಮಾಡೇ ಮಾಡ್ತಾರೆ. ನಮಗೆಷ್ಟು ಅವ್ರಿಗೆಷ್ಟು ಅಂತ ಗೊತ್ತಾಗೇ ಆಗತ್ತೆ. ಹಾಗಾಗಿ ಪತ್ರಿಕೆ ಟಿವಿನಲ್ಲಿ ಬಂದೇ ಬರುತ್ತೆ. 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಗೆಲ್ತೇವೆ. MB ಪಾಟೀಲ್ರು ಇದ್ದಾರೆ, ನಮಗೆ ಇಲ್ಲಿ ಯತ್ನಾಳ್ ಅವರಿದ್ದಾರೆ, ಜಿಗಜಿಣಗಿ ಅವರಿದ್ದಾರೆ, ನಮ್ಮ ಸದಸ್ಯರು ಜಾಸ್ತಿ ಇದ್ದಾರೆ ಮಹಾನಗರ ಪಾಲಿಕೆನಲ್ಲಿ. ಅವ್ರಿಗೆ 10 ಜನ ಇದ್ದಾರೆ, ನಮಗೆ 17 ಜನ ಇದ್ದಾರೆ. ಹಾಗಾಗಿ JDS ಒಂದಿದೆ, ಇಂಡಿಪೆಂಡೆಂಟ್ 5 ಇದ್ದಾರೆ. ನೋಡೋಣ ಅವ್ರಿಗೆಲ್ಲ ಯಾರು ಮತದಾನ ಮಾಡ್ತಾರೆ. ನಮಗೆ ಬಹುಮತ ಆಗುವಂತ ಎಲ್ಲ ಶುಭ ಸೂಚನೆಗಳು, ಚಿಹ್ನೆಗಳು ನಮಗೆ ಕಾಣಿಸ್ತಾ ಇದೆ. 100ಕ್ಕೆ 100 ನಾವು ಗೆಲ್ತೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.